ಹಾಯ್, ಎಲ್ಲರಿಗೂ ನಮಸ್ಕಾರ. ಯಾರು ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಭಗವದ್ಗೀತೆ ಬಗ್ಗೆ ಹೇಳ್ತಿದ್ದೆ. ಭಗವದ್ಗೀತೆ ಒಂದು ಪವಿತ್ರವಾದ ಗ್ರಂಥ. ಅದನ್ನು ಎಲ್ಲೆಲ್ಲಿ ಹೇಳ್ತಾ ಇದ್ದಾರೋ ಅವ್ರಿಗೂ ಅವ್ರ ಮನೆಗಳಲ್ಲೂ ತುಂಬ ಒಳ್ಳೇದಾಗ್ತಿದೆ ಅಂತ ಹೇಳಿದೆ. ಅದೇ ಟಿಪ್ಟೂರಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಅವರು ಮನೆಗೆ ಯಾರು ಕರೀತಾರೋ ಅವ್ರ ಮನೆಗೆ ಹೋಗಿ ಅದನ್ನೆಲ್ಲರೂ ಒಟ್ಟಿಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಭಾರತಿ ಪ್ರಕಾಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ವಚನಗಳು ಹಾಕಿದ್ದೆ. ಅದರಲ್ಲಿ ಕಬ್ಬಿಣದ ಮಂಗ, ಕಬ್ಬುನದ ಕೋಡಗವ ಪುರುಷ ಮೆಟ್ಟಿಲು ಒನ್ನಾದರೇನು ಮತ್ತೇನಾದರೂ ತನ್ನ ಮುನ್ನಿನ ರೂಹ ಬಿಡದನಕ್ಕ ಕೂಡಲ ಸಂಗಮದೇವ ನಿಮ್ಮ ನಂಬಿಯೂ ನಂಬದ ಡಮ್ಮ ಕರಿಗಯ್ಯ. ತಾತ್ಪರ್ಯ: ಕಬ್ಬಿಣದ ಮಂಗಕ್ಕೆ ಪುರುಷ ಮಣಿ ಸೋಕಿದರೆ ಬಂಗಾರವಾದರೆ ಮಂಗಕ್ಕೆ ಬೆಲೆ ಇದೆ. ನಿನ್ನರಿತು ನಿನ್ನನ್ನು ಪೂಜಿಸದೆ ಆರಾಧಿಸಿ ನಂಬಿಯೂ ನಂಬದೆ ನುಡಿ ನಡೆ ಇಲ್ಲದೆ ಏಯ ಗುಣ ಡಾಂಬಿಕರಿಗೆ ಹೇಗೆ ತಾನೇ ಒಳ್ಳೆಯದಾಗುತ್ತದೆ ಕೂಡಲ ಸಂಗಮದೇವ. ಮೃದುವಾಗುತ್ತದೆಯೇ? ಎನಿಸು ಕಾಲ ಕಲ್ಲು ನೀರೊಳದರೇನು ನೆನೆದು ಮೃದುವಾಗಬಲ್ಲದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವನಯ್ಯ ಮನದಲ್ಲಿ ದೃಢವಿಲ್ಲದನಕ್ಕ ನಿಧಾನದ ಕಾಯ್ದಿರ್ದ ಬೆಂತರನಂತೆ ಅವರ ವಿಧಿ ಎನಗಾಯಿತು ಕೂಡಲ ಸಂಗಮದೇವ. ತಾತ್ಪರ್ಯ: ಎಷ್ಟು ಕಾಲ ಕಲ್ಲು ನೀರೊಳಗಿದ್ದರೇನೋ ಅದು ಎಂದಿಗೂ ಮೃದುವಾಗದು. ಏಕಚಿತ್ತವಿಲ್ಲದವನು ಅದೆಷ್ಟು ಬಾರಿ ನಿಮ್ಮನ್ನು ಪೂಜಿಸಿದರೂ ಫಲ ದೊರೆಯಲಾರದು. ಹೀಗೆ ನಾನಾಗಿ ಬಿಟ್ಟರೆ ಹೂಡಿದ ನಿಧಿಯನ್ನು ಕಾಯುವ ಭೂತದಂತೆ ಲಿಂಗ ಧರಿಸಿದ ನನ್ನ ಪಾಡಾಗುವುದು ಕೂಡಲ ಸಂಗಮದೇವ. ಹಾಲಿನ ಮಡಿಕೆ. ತಾಳೆ ಮರದ ಕೆಳಗೆ ಒಂದು ಹಾಲ ಅರಿವಿರ್ದೊಡೆ ಅದು ಹಾಲ ಅರಿವೆನ್ನರು ಸುರಿಯೇ ಹರಿ ಎಂಬರು. ಈ ಭಾವ ನಿಂದೆಯ ಮಾಣಿಸ ಕೂಡಲ ಸಂಗಮದೇವ. ತಾತ್ಪರ್ಯ: ತಾಳೆಯ ಮರದ ಕೆಳಗೆ ಒಂದು ಹಾಲಿನ ಮಡಿಕೆ ಇದ್ದರೂ ಅದಕ್ಕೆ ಹಾಲಿನ ಹರವಿ ಎಂದು ಒಪ್ಪದೆ ಸೇಂದಿ ಎನ್ನುವರು. ಅಂತೆಯೇ ಲಂಪಟ ಸಂಸಾರದಲ್ಲಿ ಜನಿಸಿದ ನಾನು ನಿನ್ನನ್ನೇ ಅನುದಿನವ ನೆನೆಯುತ್ತಿದ್ದು ಕೆಸರಿನಲ್ಲಿಯ ಕಮಲದಂತೆ ಬಾಳಿದರೂ ಜನರ ಭಾವನೆ ಕೆಟ್ಟದಾಗಿಯೇ ಇರುತ್ತದೆ. ಇದನ್ನು ದೂರ ಮಾಡಿ ಕೂಡಲ ಸಂಗಮದೇವ ಅನುಗ್ರಹಿಸು ನನ್ನನ್ನು. ಯಾವಾಗ ಬಂದಿರಿ? ಏನು ಬಂದಿರಿ ಅದೊಳವಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ? ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ? ಒಡನೆ ನುಡಿದರೆ ಶಿರ ಹೊಟ್ಟೆ ನುಡಿಯುವುದೇ? ಕೊಡಲಿದ್ದವೇನು ಗುಣವಿಲ್ಲದಿರ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೆ ಕೂಡಲ ಸಂಗಮದೇವನು. ತಾತ್ಪರ್ಯ: ಯಾವಾಗ ಬಂದಿರಿ, ಏನು ಬಂದಿರಿ, ಕ್ಷೇಮವಾಗಿದ್ದೀರಾ ಎಂದು ತುಂಬ ಮನಸ್ಸಿನಿಂದ ವಿಚಾರಿಸಿದರೆ ಹಣವೇನೂ ಖರ್ಚಾಗುವುದಿಲ್ಲ. ದಯವಿಟ್ಟು ಕುಳಿತುಕೊಳ್ಳಿ ಎಂದು ಹೇಳಿದರೆ ನೆಲವೇನೂ ಹಾಳಾಗುವುದಿಲ್ಲ. ಯಾರಾದರೂ ಬಂದ ಕೂಡಲೇ ಯೋಗಕ್ಷೇಮ ನುಡಿದರೆ ತಲೆ ಒಟ್ಟಿಗೇನಾದರೂ ತೊಂದರೆಯಾಗುವುದೇ? ಅವರ ತೊಂದರೆ ಕೊರತೆಗಳನ್ನು ನೀಗಿಸಲಾಗದಿದ್ದರೂ ಸರಿಯೇ ಒಂದೆರಡು ಒಳ್ಳೆಯ ಮಾತುಗಳನ್ನಾಡಿದರೆ ಏನೂ ಕಳೆದುಕೊಳ್ಳುವುದಿಲ್ಲ. ಬರೀ ಮೂಗನಾಗಿ ಕುಳಿತರೆ ಮಾತನಾಡುವನ ಮೂಗನ್ನು ಕೊಯ್ಯದೆ ಬಿಡುವನೇ ನಮ್ಮ ಕೂಡಲ ಸಂಗಮದೇವ. ಕೆಲವರು ಮನೆಗೆ ಹೋದಾಗ ಅಟ್ಲೀಸ್ಟ್ ಅವ್ರಿಗೇನು ಕೊಡೋದು ಬೇಡ, ಪ್ರೀತಿಯಿಂದನೂ ಮಾತಾಡ್ಸಲ್ಲ. ಅವ್ರ ಪಾಡಿಗೆ ಅವ್ರು ಟಿ ವಿ ನೋಡ್ತಾ ಇರ್ತಾರೆ. ಯಾರೇ ಮನೆಗೆ ಬಂದರೂ ಅವ್ರನ್ನ ನಮ್ಮ ಕೈಲಿ ಏನು ಕೊಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಕಪ್ ನೀರು ಕೊಡಿ, ಬಂದವ್ರು ನೀಟಾಗಿ ಮಾತಾಡ್ಸೋದು, ಒಂದು ಯೋಗಕ್ಷೇಮ ವಿಚಾರಿಸೋದು ಮಾಡಬೇಕು. ಯಾರು ದುಡ್ಡಿದೆ ಇನ್ನೊಂದಿದೆ ಅಂತ ಯಾರೂ ಬರೋಕ್ಕೆ ಹೋಗಲ್ಲ. ಒಂದು ಪ್ರೀತಿ ವಿಶ್ವಾಸ ಇರುತ್ತೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ತುಂಬ ದುರಾಂಕಾರವಾಗಿ ಮಾತಾಡೋದು, ಸುಮ್ಮ ಟಿ ವಿ ನೋಡ್ಕೊಂಡು ಕೂತಿರೋದು, ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ ಯಾರೇ ಮನೆಗೆ ಬಂದಾಗೂ. ಧನ್ಯವಾದಗಳು.